Dear students, welcome back to the third semester class of Bengaluru North University. This is the 19th session from the Unit 2 of Sociology of Mass Media and Communication. ಇಂದು ನಾವು ಸಮೂಹ ಮಾಧ್ಯಮ ಮತ್ತು ಸಂವಹನದ ಸಮಾಜಶಾಸ್ತ್ರ ಎಂಬ ಪತ್ರಿಕೆಯ ಅಡಿಯಲ್ಲಿ 3ನೇ ಸೆಮಿಸ್ಟರ್ಗೆ ಇರುವಂತಹ ಪತ್ರಿಕೆಯ ಅಡಿಯಲ್ಲಿ ಪ್ರಸಾರ ನೀತಿ ಈ ಒಂದು ವಿಷಯದ ಬಗ್ಗೆ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. Today, we are going to concentrate on broadcast policy in the paper Sociology of Mass Media and Communication. Even before getting into broadcast policy, we shall try to understand how the historical background developed over a period of time. ಭಾರತದಲ್ಲಿ 1927 ಈ ಒಂದು ಸಂದರ್ಭದಲ್ಲಿ ಜುಲೈ 23ನೇ ತಾರೀಕಿನಂದು ಭಾರತೀಯ ಪ್ರಸಾರ ನಿಗಮ ಅನ್ನುವಂಥದ್ದು ಮುಂಬೈ ಮತ್ತು ಕಲ್ಕತ್ತಾದಲ್ಲಿ ತನ್ನ ಸೇವೆಯನ್ನು ಪ್ರಾರಂಭ ಮಾಡುತ್ತೆ. ಆದರೆ ಅಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡಬೇಕು ಅನ್ನುವಂಥದ್ದು ಚರ್ಚೆಗಳು ನಡೀತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದರ ಒಂದು ಅಡಿಯಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಬೇಕು ಅನ್ನುವಂಥದ್ದು ಸ್ವಲ್ಪ ಗೊಂದಲಮಯವಾಗಿ ಇರುತ್ತೆ. ಈ ಸಂದರ್ಭದಲ್ಲಿ ಲಿಯೋನಲ್ ಫೀಲ್ಡ್ ಅನ್ನುವಂಥವರು ಸ್ಟೇಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸ್ ಅಥವಾ ಭಾರತೀಯ ರಾಜ್ಯ ಪ್ರಸಾರ ಸೇವೆ ಎನ್ನುವಂತಹ ಒಂದು ಹೆಸರನ್ನು ಅದಕ್ಕೆ ಕೊಡುವಂಥದ್ದನ್ನು ನಾವು ನೋಡ್ತಾ ಬರ್ತೇವೆ. ಆಫ್ಟರ್ ದ್ಯಾಟ್ ಇನ್ ದ ಇಯರ್ 1936 ಇಟ್ ವಾಸ್ ನೇಮ್ಡ್ ಆಸ್ ಆಲ್ ಇಂಡಿಯಾ ರೇಡಿಯೋ. ಆ ನಂತರದಲ್ಲಿ ಇದನ್ನು ಆಲ್ ಇಂಡಿಯಾ ರೇಡಿಯೋ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ 1936ರಲ್ಲಿ. 1957ರಲ್ಲಿ ಇದನ್ನು ಆಕಾಶವಾಣಿ ಅಂತ ಹೆಸರಿಸ್ತಾರೆ. 1959ರಲ್ಲಿ ಟೆಲಿವಿಷನ್ ಸ್ಟೇಷನ್ ಅನ್ನ ಡೆಲ್ಲಿನಲ್ಲಿ ಪ್ರಾರಂಭ ಮಾಡ್ತಾರೆ. ಈ ಟೆಲಿವಿಷನ್ ಸ್ಟೇಷನ್ ಅನ್ನ ಪ್ರಾರಂಭ ಮಾಡಿದಾಗ ಅಲ್ಲಿ ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರ ಎರಡನ್ನೂ ಸಹ ಒಟ್ಟೊಟ್ಟಿಗೆ ಅಲ್ಲಿ ಪ್ರಾರಂಭ ಮಾಡ್ತಾ ಬರ್ತಾರೆ. ಈ ಸಂದರ್ಭದಲ್ಲೇ ಅನೇಕ ರೀತಿಯ ಗೊಂದಲಗಳು ಉಂಟಾಗ್ತಾ ಬರುತ್ತೆ. ಈ ಗೊಂದಲಗಳು ಉಂಟಾದಾಗ ಅನೇಕ ಸಮಿತಿಗಳನ್ನು ರಚನೆ ಮಾಡ್ತಾರೆ. ಆ ಸಮಿತಿಗಳನ್ನು ರಚನೆ ಮಾಡಿದಂತಹ ಸಂದರ್ಭದಲ್ಲಿ ಸಮಿತಿಗಳು ಕೊಟ್ಟಂತಹ ಒಂದು ಆ ರಿಪೋರ್ಟ್ನ ಆಧಾರದ ಮೇಲೆ ಬದಲಾವಣೆಗಳನ್ನ ತರೋದಕ್ಕೆ ಪ್ರಯತ್ನವನ್ನು ಮಾಡುವಂಥದ್ದು. Hence, with all the efforts, the broadcast policy came into existence or it got introduced on 23rd November 1997. ಹಾಗಾದ್ರೆ ಬ್ರಾಡ್ಕಾಸ್ಟಿಂಗ್ ಅಂದ್ರೆ ಏನು, ಪ್ರಸಾರ ಅಂದ್ರೆ ಏನು ಅನ್ನುವಂಥದ್ದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಬ್ರಾಡ್ಕಾಸ್ಟಿಂಗ್ ಅಂತ ಹೇಳಿದ್ರೆ, ಪ್ರಸಾರ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಒಂದು ವಿದ್ಯುನ್ಮಾನ ಸಮೂಹ ಸಂವಹನ ಮಾಧ್ಯಮದ ಮೂಲಕ ಬೇರೆ ಬೇರೆ ಕಡೆ ಹರಡಿಕೊಂಡು ಹೋಗಿರುವಂತಹ ಪ್ರೇಕ್ಷಕರಿಗೆ ಶ್ರಾವ್ಯ ಮಾಧ್ಯಮ ಆಗಿರಬಹುದು ಅಥವಾ ದೃಶ್ಯ ಮಾಧ್ಯಮ ಆಗಿರಬಹುದು, ಅವುಗಳ ಮೂಲಕ ಆ ವಿಚಾರಗಳನ್ನ ಅವರಿಗೆ ತಲುಪಿಸುವಂತಹದ್ದು. ಆದ್ರೆ ಆ ವಿಚಾರಗಳನ್ನ ಅವರಿಗೆ ಹೇಗೆ ತಲುಪಿಸ್ಬೇಕು? ಇಟ್ ಶುಡ್ ಬಿ ಇನ್ ಒನ್ ಟು ಮೆನಿ ಮಾಡೆಲ್, ಒಬ್ಬರಿಂದ ಹಲವರಿಗೆ ಅನ್ನುವಂತಹ ಮಾದರಿಯಲ್ಲಿ ವಿದ್ಯುತ್ ಕಾಂತೀಯ ಸ್ಪೆಕ್ಟ್ರಮ್ ಅಂತ ಏನ್ ಹೇಳ್ತೀವಿ ಅಂದ್ರೆ electromagnetic spectrum through the radio waves it used to get broadcasted. It could be any mode, that is either the radio or the television. They were the two electronic media which were existing at that particular time. ನಂತರದಲ್ಲಿ ಈ ಬ್ರಾಡ್ಕಾಸ್ಟ್ ಪಾಲಿಸಿ ಅಂದ್ರೆ ಏನು ಅನ್ನೋದನ್ನ ಮೊದಲಿಗೆ ತಿಳ್ಕೊಂಡು ಅದು ಹೇಗೆ ಮುಂದಕ್ಕೆ ಡೆವಲಪ್ ಆಯಿತು ಅನ್ನೋದನ್ನ ನಾವು ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಬರೋಣ. Broadcast policy is going to focus on supporting how the quality public broadcasting has to be done. ಅಂದರೆ ನಾವು ಇಲ್ಲಿ ನೋಡುವಂಥದ್ದು ಯಾವುದೇ ಒಂದು ವಿಚಾರವನ್ನ ಸಾರ್ವಜನಿಕರಿಗೆ ಏನು ನಾವು ತಲುಪಿಸ್ತಾ ಬರ್ತೀವಿ ಅದು ಗುಣಮಟ್ಟದ್ದಾಗಿರಬೇಕು ಅನ್ನುವಂಥದ್ದು ಇಲ್ಲಿ ತುಂಬಾ ಪ್ರಮುಖವಾಗುತ್ತೆ. ಅದನ್ನೇ ಅದು ಬೆಂಬಲಿಸುವಂಥದ್ದು. ಇಟ್ ಆಲ್ಸೋ ಎನ್ಕರೇಜಸ್ ಇನ್ನೋವೇಷನ್ ಆ್ಯಂಡ್ ಟೆಕ್ನಾಲಜಿಕಲ್ ಚೇಂಜಸ್. ನಾವೀನ್ಯತೆ ಮತ್ತು ತಾಂತ್ರಿಕ ಬದಲಾವಣೆಗಳನ್ನು ಉತ್ತೇಜನ ಮಾಡ್ತಾ ಹೋಗುವಂಥದ್ದು. ಎವ್ರಿ ಡೇ ಸಮಥಿಂಗ್ ಇನ್ನೋವೇಟಿವ್ ಆಸ್ಪೆಕ್ಟ್ ಹ್ಯಾಸ್ ಟು ಬಿ ಕಮಿಂಗ್. ಪ್ರತಿದಿನ ಯಾವುದಾದ್ರೂ ಒಂದು ರೀತಿಯಾದಂತಹ ಹೊಸದಾದಂತಹ ನಾವೀನ್ಯವಾದಂತಹ ವಿಚಾರಗಳು ಅಲ್ಲಿ ಬರ್ತಾ ಇರಬೇಕು, ಅಥವಾ ಒಂದು ಪ್ರೋಗ್ರಾಮ್ನಲ್ಲಿ ನಾವೀನ್ಯತೆಯನ್ನು ಕಾಣಬೇಕು. ಯಾವುದೇ ರೀತಿಯ ತಾಂತ್ರಿಕ ಬದಲಾವಣೆಗಳಿಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹವನ್ನು ನೀಡುವಂಥದ್ದು. ಇದು ಸಹ ಬ್ರಾಡ್ಕಾಸ್ಟ್ ಪಾಲಿಸಿನಲ್ಲಿ ನಾವು ಹೆಚ್ಚಾಗಿ ನೋಡ್ತಾ ಬರ್ತೇವೆ, ಪ್ರಸಾರ ನೀತಿಯಲ್ಲಿ ನಾವು ನೋಡ್ತಾ ಬರುವಂಥದ್ದು. ಅದೇ ರೀತಿಯಾಗಿ ಹಣದ ಒಂದು ಮೌಲ್ಯವನ್ನ ಖಾತರಿಪಡಿಸೋದರ ಮೇಲೆ ಕೇಂದ್ರೀಕರಣ ಮಾಡುವಂಥದ್ದು. ಅಂದ್ರೆ ಏನು, ಅಲ್ಲಿ
ಪಾರದರ್ಶಕತೆ ಇರಬೇಕು. ದೇರ್ ಶುಡ್ ಬಿ ಎನ್ ಎನ್ಹಾನ್ಸ್ಡ್ ಟ್ರಾನ್ಸ್ಪರೆನ್ಸಿ ವೇರ್ ದೇ ಆರ್ ಗೋಯಿಂಗ್ ಟು ಗಿವ್ ಇಂಪಾರ್ಟೆನ್ಸ್ ಫಾರ್ ವ್ಯಾಲ್ಯೂ ಫಾರ್ ಮನಿ. In the sense, whatever you are paying for that, you should get the transparent information from the main source. And then there should be accountability. And there should be a healthy competition. ಅಲ್ಲಿ ಹೊಣೆಗಾರಿಕೆ ಅನ್ನುವಂಥದ್ದು ಇರಬೇಕು. ಆ ಹೊಣೆಗಾರಿಕೆ ಅನ್ನುವಂಥದ್ದು ಕೇವಲ ಹಣದ ವಿಚಾರದಲ್ಲಿ ಮಾತ್ರವೇ ಅಲ್ಲ, ಕ್ವಾಲಿಟಿ ವಿಚಾರದಲ್ಲಿ ಕೂಡ ಹೌದು ಅನ್ನುವಂಥದ್ದು ಅವರು ಅಲ್ಲಿ ಹೇಳ್ತಾ ಬರುವಂಥದ್ದು. ಮತ್ತೆ ಸ್ಪರ್ಧೆ ಅನ್ನುವಂಥದ್ದು ಹೇಗಿರಬೇಕು ಅಂದರೆ ಆರೋಗ್ಯಕರವಾದಂಥ ಸ್ಪರ್ಧೆ ಇರಬೇಕು ಅನ್ನುವಂಥದ್ದು ಬ್ರಾಡ್ಕಾಸ್ಟ್ ಪಾಲಿಸಿ ಹೇಳ್ತಾ ಬರುವಂಥದ್ದು. ನೆಕ್ಸ್ಟ್ ನಾವು ಈ ಬ್ರಾಡ್ಕಾಸ್ಟ್ ಪಾಲಿಸಿ ಅನ್ನೋದು ಬರೋದಕ್ಕೆ ಮುಂಚೆ ನಾವೀಗಾಗಲೇ ಬಿಗಿನಿಂಗಲ್ಲಿ ಅರ್ಥ ಮಾಡ್ಕೊಂಡ್ವಿ. ಅನೇಕ ರೀತಿಯ ಯಾವ ರೀತಿಯಾಗಿ ಆಕಾಶವಾಣಿ ಅನ್ನೋದು ಬಂತು, ದೂರದರ್ಶನ ಅನ್ನೋದು ಬಂತು ಅನ್ನೋದನ್ನೆಲ್ಲ ನಾವು ತಿಳ್ಕೊಳ್ತಾ ಬಂದ್ವಿ. ಆ ಬದಲಾವಣೆಗಳ ಸಂದರ್ಭದಲ್ಲಿ ಬ್ರಾಡ್ಕಾಸ್ಟ್ ಪಾಲಿಸಿಯನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಮುಂಚೆ 3 ಸಮಿತಿಗಳನ್ನು ರಚನೆ ಮಾಡಿದ್ರು, 3 ವಿಭಿನ್ನ ಕಾಲಘಟ್ಟಗಳಲ್ಲಿ. ಯಾತಕ್ಕೆ ಅಂತ ಹೇಳಿದ್ರೆ ಇವೆಲ್ಲವೂ ಸರ್ಕಾರದ ಅಧೀನದಲ್ಲಿ ಇದ್ದಂತಹ ಒಂದು ಸಂಸ್ಥೆಯಾಗಿತ್ತು, ಪ್ರಸಾರ ಆಯೋಗ ಅನ್ನುವಂಥದ್ದು. ಹಾಗಾಗಿ ಅದನ್ನ ಅಟಾನಮಸ್ ಬಾಡಿಯನ್ನಾಗಿ ಮಾಡೋದಕ್ಕೋಸ್ಕರವಾಗಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಒಂದು 3 ಕಮಿಟಿಗಳನ್ನ ರಚನೆ ಮಾಡ್ತಾ ಬಂದ್ರು. ದ ಫಸ್ಟ್ ಕಮಿಟಿ ಬಿಲಾಂಗ್ಡ್ ಟು Chanda. It is said as the Chanda Committee, which got established in the year 1966. Varghese Committee, which was instituted in the year 1977. And Joshi Committee, which was started in the year 1985. Chanda Samiti 1966ರಲ್ಲಿ ಬಂದಂಥದ್ದು, ವರ್ಗೀಸ್ ಸಮಿತಿ 1977ರಲ್ಲಿ ಪ್ರಾರಂಭಿಸಿದಂಥದ್ದು, ಜೋಶಿ ಸಮಿತಿ 1985ರಲ್ಲಿ ಬಂದಂಥದ್ದು. ಈ 3 ಸಮಿತಿಗಳು ಈ ಬ್ರಾಡ್ಕಾಸ್ಟ್ ಪಾಲಿಸಿ ಅಥವಾ ಅದನ್ನ ಬರೋದಕ್ಕೆ ಮುಂಚೆ ಏನು ಪ್ರಸಾರ ಆಯೋಗ ಅನ್ನೋದು ಇತ್ತು, ಆ ಒಂದು ಸಂಸ್ಥೆಯ ಪುನರ್ರಚನೆ ಮಾಡೋದಕ್ಕೆ ತಮ್ಮದೇ ರೀತಿಯಲ್ಲಿ ಕೊಡುಗೆಗಳನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ತಾ ಬರೋದು. These 3 committees have played a major role in contributing or in bringing organizational restructure of the broadcast organization. We shall try to concentrate on each one committee when it was constituted and what was their recommended reports. So here A.K. Chanda was the president of Chanda Committee, which was constituted in the year 1964, and then they submitted their report after 2 years, that is in April 1966. With all the studies that they made, they came to a conclusion that there should be a separation of radio and television with the independent corporations. Only then there is going to be a transparent telecasting of the programs, and then there will be accountability, and there is going to be a quality with innovativeness in the technology. ಈ A.K. ಚಂದಾ ಅನ್ನುವಂಥವರನ್ನ ಚಂದಾ ಸಮಿತಿಯ ಅಧ್ಯಕ್ಷರನ್ನಾಗಿ 1964ರಲ್ಲಿ ಅಪಾಯಿಂಟ್ ಮಾಡ್ತಾರೆ. ಅವರು 2 ವರ್ಷದ ನಂತರ ಅನೇಕ ಅಧ್ಯಯನಗಳನ್ನು ಮಾಡಿದ ನಂತರದಲ್ಲಿ ಏಪ್ರಿಲ್ 1966ರಲ್ಲಿ ತಮ್ಮ ವರದಿಯನ್ನು ಸಲ್ಲಿಸ್ತಾರೆ ತಮ್ಮ ಟೀಮ್ ಮೇಟ್ಸ್ ಜೊತೆಗೆ. ಅವರು ಹೇಳುವಂಥದ್ದೇನು ಅಂದರೆ ರೇಡಿಯೋ ಮತ್ತು ಟೆಲಿವಿಷನ್ ಅನ್ನುವಂಥದ್ದನ್ನ 2 ಸ್ವತಂತ್ರ ನಿಗಮಗಳನ್ನಾಗಿ ಬೇರ್ಪಡಿಸಬೇಕು ಅಂತ ಶಿಫಾರಸ್ ಮಾಡ್ತಾರೆ. ಅದಕ್ಕೆ ಅವ್ರ ಹೆಸರು ಹೇಳುವಂಥದ್ದು ಆಕಾಶವಾಣಿ ಮತ್ತು ದೂರದರ್ಶನ್ ಅಂತ ಹೇಳ್ಬಿಟ್ಟು. ಯಾಕೆ ಇದನ್ನ ಬೇರ್ಪಡಿಸಬೇಕು ಅಂತ ಅವರು ಹೇಳ್ತಾರೆ ಅಂತ ಹೇಳಿದ್ರೆ, ಬೇರ್ಪಡಿಕೆ ಆದಾಗ ಮಾತ್ರವೇ ಸ್ವತಂತ್ರ ನಿಗಮಗಳು ತಮ್ಮ ಒಂದು ಸಂಸ್ಥೆಯ ಮೂಲಕ, ತಮ್ಮ ನಿಗಮದ ಮೂಲಕ ಒಂದು ಕ್ವಾಲಿಟಿ ಪ್ರೋಗ್ರಾಮ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಲ್ಲಿ ನಾವೀನ್ಯಪೂರ್ಣವಾದಂತಹ ಕಾರ್ಯಕ್ರಮಗಳನ್ನ ಹೊಸ ಹೊಸ ತಂತ್ರಜ್ಞಾನಗಳ ಮೂಲಕ ಕೊಡೋದಕ್ಕೆ ಆಗುತ್ತೆ ಎನ್ನುವಂಥದ್ದು ಚಂದಾ ಕಮಿಟಿಯವರು ಈ ಒಂದು ಥಾಟ್ಗೆ ಬರುವಂಥದ್ದು. ನಂತರದಲ್ಲಿ ಬರುವಂಥದ್ದು ವರ್ಗೀಸ್ ಕಮಿಟಿ. ಇದು ಬಿ.ಜಿ. ವರ್ಗೀಸ್ ಅನ್ನುವಂತಹ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿ 1977ರಲ್ಲಿ ಈ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ಇವರು ಸಹ ಹೇಳುವಂಥದ್ದೇನು ಅಂತ ಹೇಳಿದ್ರೆ, ಸ್ವಾಯತ್ತವಾದಂತಹ ಒಂದು ಸಮಿತಿಗಳನ್ನ ಸ್ಥಾಪಿಸಬೇಕು ಅನ್ನುವಂಥದ್ದು, ಆರ್ಗನೈಸೇಷನ್ಸ್ ಅನ್ನ, ಆಯೋಗಗಳನ್ನ ಮಾಡಬೇಕು ಅಂತ ಇವರು ಹೇಳ್ತಾ ಬರುವಂಥದ್ದು. ಅದು ಸೇಮ್ ಅಗೇನ್ AIR, ಆಲ್ ಇಂಡಿಯಾ ರೇಡಿಯೋ ಮತ್ತು ದೂರದರ್ಶನ್ ಅಂತ ಇವರು ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಇವರ ಒಂದು ರಿಪೋರ್ಟ್ನ ಆಧಾರದ ಮೇಲೆ ಆಕಾಶ್ ಭಾರತಿ ಮಸೂದೆಯನ್ನ 1978ರಲ್ಲಿ ಪರಿಚಯ ಮಾಡ್ತಾರೆ. So Akash Bharati bill was introduced in the year 1978 after B.G. Varghese, the president of Varghese committee, gave the report or suggested to set up an autonomous
body for AIR, All India Radio and Doordarshan. The third committee is Joshi Committee, which was constituted in the year 1985, which suggested for, again, the organizational restructuring of the broadcasting. Why this was suggested is because there will be more autonomy. As already we saw, there should be quality programs, there should be transparency, there should be accountability, and then there should be innovativeness, and then there should be a usage of modern technology. These were the 5 aspects which were more important, where they wanted the autonomous status to be given for the radio and television. 1985ರಲ್ಲಿ ರಚನೆಯಾದಂತಹ ಜೋಶಿ ಸಮಿತಿ ಅಧ್ಯಕ್ಷರು ಮತ್ತು ಮೆಂಬರ್ಸ್ ಸಹ ಒಂದು ರಿಪೋರ್ಟ್ ಅನ್ನ ಕೊಡೋದೇನು ಅಂತ ಹೇಳಿದ್ರೆ, ಇದಕ್ಕೆ ಹೆಚ್ಚಿನ ಸ್ವಾಯತ್ತತೆಯನ್ನು ನೀಡಬೇಕು ಅಂತ ಹೇಳ್ಬಿಟ್ಟು, ಈ ಸ್ವಾಯತ್ತತೆಯನ್ನು ನೀಡಬೇಕು ಅಂತ ಹೇಳೋದರ ಮೂಲಕ ಪ್ರಸಾರ ಆಯೋಗದ ಸಾಂಸ್ಥಿಕ ಪುನರ್ರಚನೆಯನ್ನ ಅವರು ಪ್ರಬಲವಾಗಿ ಬೆಂಬಲಿಸ್ತಾ ಬರುವಂಥದ್ದನ್ನ ನಾವು ನೋಡ್ತಾ ಬರುವಂಥದ್ದು. So, we already got to know that in the year 1977, broadcast policy was introduced. What were the objectives of broadcast policy? ಇದು ದೇಶದ ಏಕತೆ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಹೆಚ್ಚು ಹೆಚ್ಚು ಒತ್ತು ಕೊಟ್ಟು ಎತ್ತಿ ಹಿಡಿಯೋದಕ್ಕೆ ಶ್ರಮವನ್ನು ಪಡುವಂಥದ್ದು. ಇಟ್ ಸ್ಟ್ರೈವ್ಸ್ ಟು ಅಪ್ಹೋಲ್ಡ್ ದ ಯೂನಿಟಿ ಆಫ್ ದಿ ಕಂಟ್ರಿ ಆ್ಯಂಡ್ ದ ಡೆಮೋಕ್ರೆಟಿಕ್ ವ್ಯಾಲ್ಯೂಸ್. ಅದಕ್ಕಾಗಿಯೇ ಇಷ್ಟೆಲ್ಲ ಕಮಿಟೀಸ್ ಏನು ರಿಪೋರ್ಟನ್ನು ಕೊಟ್ಟರು, ಆ ಎಲ್ಲ ರಿಪೋರ್ಟಲ್ಲಿ ಅವರು ಹೇಳಿದಂಥದ್ದು ಸ್ವಾಯತ್ತ ಸ್ಟೇಟಸನ್ನು, ಅಂತಸ್ತನ್ನು ಅದಕ್ಕೆ ನೀಡಬೇಕು ಅಂತ ಹೇಳಿಬಿಟ್ಟು. Then the second objective that we can talk about is the fair and balanced flow of information must be there. ಯಾವಾಗ ನಾವು ಏನು ನ್ಯಾಯಯುತವಾದಂತಹ ಸಮತೋಲಿತ ಮಾಹಿತಿಯನ್ನು ಪ್ರಸ್ತುತಪಡಿಸ್ತೇವೋ ಆವಾಗ ಯಾವುದೇ ರೀತಿಯಾದಂತಹ ಬಾಹ್ಯ ಏನಂತ ಹೇಳ್ತೀವಿ ಅಭಿಪ್ರಾಯಗಳಿಗೆ ನಾವು ಒಲವನ್ನು ತೋರಿಸಿಲ್ಲ ಅನ್ನುವಂಥದ್ದನ್ನು ನಾವು ಅಲ್ಲಿ ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಒಂದು ಆಬ್ಜೆಕ್ಟಿವ್ ಸಹ ಬ್ರಾಡ್ಕಾಸ್ಟ್ ಪಾಲಿಸಿಯವರು ಹೇಳುವಂಥದ್ದನ್ನು ನಾವು ನೋಡುವಂಥದ್ದು ಅಥವಾ ಅದಕ್ಕೆ ವರ್ಕ್ ಮಾಡ್ತಾ ಇರುವಂಥದ್ದು. ಟು ಪ್ರೊಡ್ಯೂಸ್ ಅಂಡ್ ಟ್ರಾನ್ಸ್ಮಿಟ್ ಪ್ರೋಗ್ರಾಮ್ಸ್ ಟು ಗಿವ್ ಮೋರ್ ಇಂಪಾರ್ಟೆನ್ಸ್ ಅಂಡ್ ಅವೇಕ್, inform, educate and enrich all sections of people is another objective of broadcast policy, where they are trying to give more and more information to people, they are trying to educate people, they are trying to give them awareness regarding various aspects, the problems or whatever it could be to the people, and then also to enrich their thought process among the people. ಎಲ್ಲ ವರ್ಗದ ಜನರನ್ನು ಜಾಗೃತಗೊಳಿಸೋದಕ್ಕೋಸ್ಕರವಾಗಿ, ಮಾಹಿತಿಯನ್ನು ಕೊಡಲಿಕ್ಕಾಗಿ, ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಶಿಕ್ಷಣವನ್ನು ನೀಡಲಿಕ್ಕಾಗಿ ಮತ್ತು ಅವರಿಗೆ ಗೊತ್ತಿರುವಂತಹ ಅನೇಕ ವಿಚಾರಗಳನ್ನು ಇನ್ನೂ ಹೆಚ್ಚು ಉತ್ಕೃಷ್ಟಗೊಳಿಸೋದಕ್ಕೋಸ್ಕರವಾಗಿ ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳನ್ನು ತಯಾರು ಮಾಡುವಂಥದ್ದು ಸಹ ಈ ಒಂದು ಬ್ರಾಡ್ಕಾಸ್ಟ್ ಪಾಲಿಸಿಯ ಆಬ್ಜೆಕ್ಟಿವ್ ಆಗಿರುವಂಥದ್ದು. Then they talk about promoting the interest of the entire nation, and the concern of the entire nation is more important. ಇಲ್ಲಿ ನಾವು ರಾಷ್ಟ್ರದ ಹಿತಾಸಕ್ತಿ ಮತ್ತು ಕಾಳಜಿಗೆ ಹೆಚ್ಚು ಹೆಚ್ಚು ಉತ್ತೇಜನ ನೀಡುವಂಥದ್ದು ಬಹಳ ಮುಖ್ಯವಾಗ್ತಾ ಹೋಗುತ್ತೆ. The more we give importance for the importance to nation, to protect it, there we are binding the culture, there we are binding the people belonging to different communities, we are trying to bind the people who are coming from different religions as well and regions as well. ನೆಕ್ಸ್ಟ್ ನಾವು ನೋಡೋದೇ ಆದರೆ ಇದರಿಂದ ಬರುವಂತಹ ಕಾರ್ಯಕ್ರಮಗಳು ಅನೇಕ ರೀತಿಯ ಅಭಿವೃದ್ಧಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂಥ ಕಾರ್ಯಕ್ರಮಗಳಾಗಿರಬೇಕು ಅನ್ನುವಂಥದ್ದು. ದ ಪ್ರೋಗ್ರಾಮ್ಸ್ ವಿಚ್ ದೇ ಆರ್ ಗೋಯಿಂಗ್ ಟು ಟ್ರಾನ್ಸ್ಮಿಟ್ ಶುಡ್ ಬಿ related to developmental activities. That was another objective that they had kept it. And then to serve the rural population, minority communities, women and illiterate sections of the society. Why we are concentrating on these people is because rural people are not much exposed to the urban area, where in the urban area only almost all the official structures are existing, official institutions are existing, etc. And then illiterate people, they are not knowing much anything about all the programs that are available.
level. That is the reason why they wanted to serve the entire rural population and various aspects of the remaining society. ಗ್ರಾಮೀಣ ಜನತೆಗೆ, ಅಲ್ಪಸಂಖ್ಯಾತ ಸಮುದಾಯಗಳಿಗೆ, ಮಹಿಳೆಯರಿಗೆ ಮತ್ತು ಸಮಾಜದಲ್ಲಿರುವಂತಹ ಅನಕ್ಷರಸ್ಥರಿಗೆ ಸಹ ಸೇವೆಯನ್ನು ಸಲ್ಲಿಸುವಂಥದ್ದು ಪ್ರಸಾರ ನೀತಿಯ ಮತ್ತೊಂದು ಆಬ್ಜೆಕ್ಟಿವ್ ಆಗಿರುವಂಥದ್ದು ಅಥವಾ ಅದರ ಒಂದು ಉದ್ದೇಶವಾಗಿರುವಂಥದ್ದು ಅನ್ನೋದನ್ನ ನಾವಿಲ್ಲಿ ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡುವಂಥದ್ದು. ದೆನ್ ಡೆಫಿನೆಟ್ಲಿ ವಿ ನೀಡ್ ಟು ಟಾಕ್ ಅಬೌಟ್ ಬ್ರಾಡ್ಕಾಸ್ಟ್ ಮೀಡಿಯಾ. ಪ್ರಸಾರ ಮಾಧ್ಯಮ ಅಂದ್ರೆ ಏನು ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಬೇಕು. ನಮ್ಗೆಲ್ಲರಿಗೂ ಗೊತ್ತು ಪ್ರಸಾರ ಮಾಧ್ಯಮ ಅಂದ್ರೆ ಏನು ಅಂತ. ಆದ್ರೆ ಅದು ಏನು ಅಂತ ಕೇಳಿದಾಗ ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ ಅಲ್ವಾ? ಸೊ ಬ್ರಾಡ್ಕಾಸ್ಟ್ ಮೀಡಿಯಾ, in its traditional meaning, we say that it includes television and radio. But then when it comes to technologically speaking, it includes the internet and other various location-based transmitted forms. Examples we can talk about is websites, blogs and podcasts, online streaming, Swayam Prabha, the educational forum. All these things are coming under the broadcast media in the technological period. ಪ್ರಸಾರ ಮಾಧ್ಯಮ ಅಂತ ಹೇಳಿದಾಗ ಸಾಂಪ್ರದಾಯಿಕವಾಗಿ ನಾವು ಅದನ್ನ ನೋಡೋದೇ ಆದ್ರೆ ಕೇವಲ ರೇಡಿಯೋ ಮತ್ತು ಆಕಾಶವಾಣಿ ಮತ್ತು ದೂರದರ್ಶನ ಅಂತ ನಾವು ಅರ್ಥೈಸ್ಕೊಂಡಿರುವಂಥದ್ದು. ಅದೇ ರೂಪದಲ್ಲಿ ನಾವು ಅದನ್ನ ತಿಳ್ಕೊಳ್ಳುವಂಥದ್ದು. ತಾಂತ್ರಿಕವಾಗಿ ನಾವು ನೋಡ್ತಾ ಹೋದಾಗ ಕೇವಲ ರೇಡಿಯೋ ಮತ್ತು ದೂರದರ್ಶನ ಅಲ್ಲ, ಇಂಟರ್ನೆಟ್ ಮತ್ತು ಲೊಕೇಶನ್ ಬೇಸ್ಡ್ ಪ್ರಸರಣಗಳನ್ನ ಅಥವಾ ಸ್ಥಳ ಆಧಾರಿತ ಪ್ರಸರಣಗಳು ಅಂತ ನಾವು ಹೇಳ್ತಾ ಬರ್ಬೋದು. ಅಲ್ಲಿ ಉದಾಹರಣೆಗೆ ನಾವು ನೋಡೋದೇ ಆದ್ರೆ WWW ಅಂತ ನಾವೇನು ವೆಬ್ಸೈಟ್ಸ್ ನೋಡ್ತೀವಿ ಅವೆಲ್ಲವು ಬ್ಲಾಗ್ಸ್. ಬ್ಲಾಗ್ ಅನ್ನೋದಕ್ಕೆ ನಾವು ಕನ್ನಡದಲ್ಲಿ ಬ್ಲಾಗ್ ಅಂತಾನೆ ಹೇಳ್ತೀವಿ. ಅದರಲ್ಲಿ ನಮ್ಮ ಬರವಣಿಗೆಯನ್ನ, ನಮ್ಮಲ್ಲಿರುವಂತಹ ಥಾಟ್ ಪ್ರಾಸೆಸ್ ಅನ್ನ ಬೇರೆಯವರಿಗೆ ತಲುಪಿಸೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಬರಬಹುದು. ನೀವು ಯಾವುದೇ ರೀತಿಯಾದಂತಹ ಕಂಟೆಂಟ್ ಅನ್ನ ನಿಮ್ಮ ಒಂದು ಬೇರೆಯವರಿಗೆ ತಿಳಿಸಬೇಕು ಅನ್ನುವಂತಹ ಒಂದು ಬಾರ್ಡರ್ ವಿತಿನ್ ದಿ ಫ್ರೇಮ್ ವರ್ಕ್ ಅಲ್ಲಿ ಬರುವಂತಹ ಒಂದು ವಿಚಾರಗಳನ್ನ ತಿಳಿಸೋದಕ್ಕೆ ಬ್ಲಾಗ್ ರೈಟಿಂಗ್ ಅನ್ನ ಮಾಡ್ಕೊಳ್ಬಹುದು. ಪಾಡ್ಕಾಸ್ಟ್ ಅಂತ ಹೇಳಿದ್ರೆ ಇದು ಒಂದು ಆಡಿಯೋ ಮೀಡಿಯಾ. ಅದರ ಮೂಲಕ ಸಹ ನಾವು ರೆಕಾರ್ಡಿಂಗ್ ಅನ್ನ ಮಾಡಿ ಬೇರೆಯವರಿಗೆ ಅನೇಕ ವಿಚಾರಗಳನ್ನ ತಿಳಿಸ್ತಾ ಬರ್ಬೋದು. ಆನ್ಲೈನ್ ಸ್ಟ್ರೀಮಿಂಗ್ ಎಲ್ಲರಿಗೂ ಗೊತ್ತೇ ಇದೆ. ಲೈವ್ ಆಗಿ ಏನೆಲ್ಲ ಟೆಲಿಕಾಸ್ಟ್ ಆಗುತ್ತೆ ಅದೆಲ್ಲವನ್ನ ನಾವು ಆನ್ಲೈನ್ ಸ್ಟ್ರೀಮಿಂಗ್ ಅಂತ ಹೇಳ್ತಾ ಬರ್ತೇವೆ. ಅದು ಟೆಲಿವಿಷನ್ ಅಲ್ಲಿ ಆಗಿರಬಹುದು ಅಥವಾ ಫೇಸ್ಬುಕ್ ಅಲ್ಲಿ ಆಗಿರಬಹುದು ಅಥವಾ ಬೇರೆ ಇನ್ಯಾವುದೇ ರೀತಿಯಾದಂತಹ ಒಂದು ಮಾಧ್ಯಮದಲ್ಲಿ ಆಗಿರಬಹುದು. ಸ್ವಯಂ ಪ್ರಭಾ ಅನ್ನುವಂಥದ್ದು ನಮ್ಮ HRDC ಇಂದ ಬಂದಿರುವಂತಹ ಒಂದು ಶೈಕ್ಷಣಿಕ ವೇದಿಕೆ ಅಂತಾನೆ ನಾವು ಇಲ್ಲಿ ಹೇಳ್ತಾ ಬರುವಂಥದ್ದು. ಇವೆಲ್ಲವೂ ಪ್ರಸಾರ ಮಾಧ್ಯಮದ ಉದಾಹರಣೆಗಳು. We shall try to concentrate on certain multiple choice questions now. The first one talks about Chanda Committee was constituted in which year? ಚಂದಾ ಸಮಿತಿ ಯಾವ ವರ್ಷದಲ್ಲಿ ರಚನೆಗೆ ಒಳಪಟ್ಟಂಥದ್ದು? 1956, 1958, 1966, 1968. ಯಾವುದಿರ್ಬೋದು ಉತ್ತರ? Which could be the answer? Yes, 1966 is the answer. Okay. The second question talks about Swayam Prabha is one of the what? Swayam Prabha ಅನ್ನುವಂಥದ್ದು ಏನು? ಇದು ಬ್ರಾಡ್ಕಾಸ್ಟ್ ಮೀಡಿಯಾನ, ಪ್ರಸಾರ ಮಾಧ್ಯಮವ, ಎಜುಕೇಶನ್ ಮೀಡಿಯಾನ, ಶೈಕ್ಷಣಿಕ ಮಾಧ್ಯಮವ, ಪಬ್ಲಿಕೇಶನ್ ಮೀಡಿಯಾನ, ಟ್ರಾನ್ಸ್ಮಿಟಿಂಗ್ ಏಜೆನ್ಸಿಯ? ಎಸ್, ಇಟ್ ಈಸ್ one of the broadcast media where it is concentrating on education. So don't get confused between broadcast media and education media. It is a broadcast media where it is concentrating on education. The third one talks about the president of Varghese committee was who? P.K. Varghese, B.G. Varghese, R. Varghese, M. Varghese? Yes, the answer is B.G. Varghese. The fourth question talks about podcast is an example of what? It's a broadcast media, it is education media, it is publication media. Is it transmitting agency? Yes, it is also one of the broadcast media which we are technically talking about. Then comes Indian Broadcast Corporation was started in which year? Go back to the memory. 1907, 1917, 1927, 1937.
ಎಸ್. ಇನ್ ದ ಇಯರ್ 1927 1927ರಲ್ಲಿ ಭಾರತೀಯ ಪ್ರಸಾರ ನಿಗಮ ಅನ್ನುವಂಥದ್ದು ಪ್ರಾರಂಭವಾದಂಥದ್ದು. Students, you can make use of these books and various other aspects to prepare more for your studies. Thank you. We shall meet in the next class. Have a good day.